ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ಗಣಿತ ಪಠ್ಯಪುಸ್ತಕದ ಭಾಗ ಒಂದರಲ್ಲಿ ಎರಡನೇ ಅಧ್ಯಾಯ ತ್ರಿಭುಜಗಳಲ್ಲಿ ಈಗಾಗಲೇ ನಿಮಗೆ ಮೊದಲನೇ ಅವಧಿಯಲ್ಲಿ ಸಮರೂಪ ಆಕೃತಿಗಳು ಫಸ್ಟಿಗೆ, ಆಮೇಲೆ ತ್ರಿಭುಜಗಳ ಸಮರೂಪತೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ತ್ರಿಭುಜಗಳ ಸಮರೂಪತೆ. ಈಗ ಎರಡು ತ್ರಿಭುಜಗಳು ಸಮರೂಪಿಗಳಾಗಬೇಕಾದ್ರೆ ನೋಡಿ, ಮೊದಲನೇ ನಿಮಗೆ ತರಗತಿಯಲ್ಲಿ ಅಥವಾ ಅಧ್ಯಾಯದಲ್ಲಿ ತ್ರಿಭುಜ ಅಂದ್ರೇನು, ತ್ರಿಭುಜದ ಗುಣಲಕ್ಷಣಗಳು, ಹಾಗೆಯೇ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ, ಅದರಲ್ಲಿ ಸಮರೂಪ ಆಕೃತಿಗಳು, ಫಸ್ಟಿಗೆ ಸಮರೂಪ ಆಕೃತಿಗಳ ಬಗ್ಗೆ ವಿವರಿಸಿಕೊಟ್ಟಿದ್ದೀವಿ. ಅದೇ ರೀತಿ ತ್ರಿಭುಜಗಳ ಸಮರೂಪತೆ ಬಗ್ಗೆ ಸಹ ತಿಳಿಸಿದ್ದೀವಿ. ಅಲ್ಲಿ ಎರಡು ಅನ್ವಯಗಳಿದ್ದಾವೆ, ಎರಡು ನಿಯಮಗಳಿದ್ದಾವೆ. ಒಂದನೇ ನಿಯಮ ಏನು ಹೇಳುತ್ತೆ ಅಂದರೆ, ಎರಡು ತ್ರಿಭುಜಗಳು ಸಮರೂಪತೆ ಆಗಬೇಕಾದ್ರೆ ಅವುಗಳ ಕೋನಗಳು ಸಮ ಇರಬೇಕು. ABC ಒಂದು ತ್ರಿಭುಜ, DEF ಇನ್ನೊಂದು ತ್ರಿಭುಜ. ಅರ್ಥ ಆಯ್ತಾ? ಈ ಎರಡು ತ್ರಿಭುಜಗಳು ಸಮರೂಪತೆಯನ್ನು ಹೊಂದಿರಬೇಕಾದ್ರೆ, ಸರ್ವಸಮ ಬೇರೆ, ಸಮರೂಪ ಬೇರೆ, ನೆನ್ಪಿಟ್ಕೊಳ್ರಿ. ಸಮರೂಪ ಬೇರೆ, ಸರ್ವಸಮ ಬೇರೆ ಆಗಿರ್ಬೋದು. ಸರ್ವಸಮ ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ, ಸಮರೂಪಿ ತ್ರಿಭುಜಗಳು ಸರ್ವಸಮ ಆಗಬೇಕಾಗಿಲ್ಲ, ನೆನ್ಪಿಟ್ಕೊಳ್ರಿ. ಸರ್ವಸಮ ತ್ರಿಭುಜಗಳು ಯಾವಾಗಲೂ ಸಮರೂಪಿಗಳಾಗಿರುತ್ತವೆ, ಆದರೆ ಸಮರೂಪಿ ತ್ರಿಭುಜಗಳು ಸರ್ವಸಮ ಆಗಿರುವುದಿಲ್ಲ. ಅರ್ಥ ಆಯ್ತಾ? ಈಗ ಇವೆರಡು ಸಮರೂಪಿಗಳಾಗಬೇಕಾದ್ರೆ ನಾನು ಮೊದಲೇ ಹೇಳಿದಾಗೆ ಎರಡು ನಿಯಮಗಳಿವೆ. ಒಂದು, ಅವುಗಳ ಕೋನಗಳು ಸಮ ಆಗಿರಬೇಕು, ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು. ನೆನ್ಪಿಟ್ಕೊಳ್ಳಿ, ಅನುರೂಪ ಕೋನಗಳು ಕೋನ ಎಗೆ, ಕೋನ ಡಿ, ಕೋನ ಬಿಗೆ, ಕೋನ ಇ, ಇವು ಅನುರೂಪ ಕೋನಗಳು. ಕೋನ ಎ ಕೋನ ಎಷ್ಟಿರುತ್ತೋ ಅಷ್ಟೇ ಡಿ ಕೋನ ಇರಬೇಕು, ಕೋನ ಬಿ ಕೋನ ಎಷ್ಟಿರುತ್ತೆ ಅಷ್ಟೇ ಕೋನ ಇ ಕೋನ ಇರಬೇಕು, ಕೋನ ಸಿ ಎಷ್ಟಿರುತ್ತೋ ಅಷ್ಟೇ ಎಫ್ ಇರಬೇಕು. ಆಯ್ತಾಗ ಈ ರೀತಿ. ಇದಾದ ನಂತರ ಒಂದನೇ ನಿಯಮ ಇದು, ಎರಡು ತ್ರಿಭುಜಗಳ ಕೋನಗಳು, ಅನುರೂಪ ಕೋನಗಳು ಸಮವಾಗಿರಬೇಕು. ಎರಡನೇದು, ಒಂದು ತ್ರಿಭುಜದ ಬಾಹುಗಳು ಇನ್ನೊಂದು ತ್ರಿಭುಜದ ಅನುರೂಪ ಬಾಹುಗಳಿಗೆ ಸಮಾನುಪಾತದಲ್ಲಿರಬೇಕು. ಒಂದು ತ್ರಿಭುಜದ ಬಾಹುಗಳು ಇನ್ನೊಂದು ತ್ರಿಭುಜದ ಬಾಹುಗಳಿಗೆ ಸಮಾನುಪಾತದಲ್ಲಿರಬೇಕು, ಅನುರೂಪ ಬಾಹುಗಳಿಗೆ ಸಮಾನುಪಾತವಿರಬೇಕು. ಉದಾಹರಣೆಗೆ AB 6 ಸೆಂಟಿಮೀಟರ್ ಇದ್ದರೆ ಇದು 12 ಸೆಂಟಿಮೀಟರ್ ಇರಬೇಕು. ಅಂದರೆ ಅಲ್ಲಿಗೆ 2ರಷ್ಟು ಜಾಸ್ತಿ ಆಯಿತು. 4 ಇದ್ದರೆ ಇದು 8 ಆಯಿತು. ಒಂದು ವೇಳೆ ಇದು 2 ಇದ್ದರೆ ಇದು 4. ಈ ರೀತಿ ಇದ್ದರೆ ಆ ಎರಡು ತ್ರಿಭುಜಗಳನ್ನು ಸಮರೂಪಿ ತ್ರಿಭುಜಗಳು ಅಂತ ಹೇಳಿ ಕರೀತೇವೆ. ಆ ಎರಡು ತ್ರಿಭುಜಗಳನ್ನು ಸಮರೂಪಿಗಳು. ಇದಿಷ್ಟು ನಿಮಗೆ ಹಿಂದಿನ ಅಧ್ಯಾಯದಲ್ಲಿ ಆಗಿದೆ. ತ್ರಿಭುಜಗಳ ಸಮರೂಪತೆಯಲ್ಲಿ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ, ಹೌದಾ? ಈಗ ಈ ಅಧ್ಯಾಯ ಮುಂದುವರೆದು ಈ ಅಧ್ಯಾಯದಲ್ಲಿ ನಿಮಗೆ ಥೇಲ್ಸ್ನ ಪ್ರಮೇಯದ ಬಗ್ಗೆ ಹೇಳಬೇಕು. ಥೇಲ್ಸ್ನ ಪ್ರಮೇಯವನ್ನು, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಸಮಾನುಪಾತತೆಯ ಪ್ರಮೇಯ ಅಂತ ಹೇಳಿ ಕರಿತೇವೆ. ಈ ಪ್ರಮೇಯವನ್ನು ನಿಮಗೆ ತಿಳಿಸ್ಕೊಡ್ಬೇಕು.
ಥೇಲ್ಸ್ ಅನ್ನೋ ಗಣಿತ ಶಾಸ್ತ್ರಜ್ಞ ಒಂದು ಪ್ರಮೇಯವನ್ನು ಮಂಡಿಸ್ತಾನೆ. ಆ ಪ್ರಮೇಯಕ್ಕೆ ಥೇಲ್ಸ್ನ ಪ್ರಮೇಯ ಅಂತ ಹೇಳಿ ಹೆಸರು ಕೊಡ್ತಾರೆ. ಅಥವಾ ಅದಕ್ಕೇನೆ ಏನು ಸಮಾನುಪಾತತೆ, ಇನ್ನೊಂದು ಹೆಸರು ಸಮಾನುಪಾತತೆಯ ಪ್ರಮೇಯ ಅಂತ ಹೇಳಿ ಕರೀತೀವಿ. ಈಗ ಪ್ರಮೇಯದ ಹೇಳಿಕೆ ಏನು ಹೇಳುತ್ತೆ ಅಂದರೆ, ಥೇಲ್ಸ್ನ ಪ್ರಮೇಯದ ಹೇಳಿಕೆ ಪರೀಕ್ಷೆಗೆ ಇಂಪಾರ್ಟೆಂಟ್, ಇದು ಪರೀಕ್ಷೆಗೆ ಬರ್ಬೋದು ನೋಡಿ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ನೋಡಿ. ಈಗ ಇದು ಒಂದು ತ್ರಿಭುಜ, ಅರ್ಥ ಆಯ್ತಾ? ಈ ತ್ರಿಭುಜದಲ್ಲಿ ತ್ರಿಭುಜದ ಯಾವುದಾದ್ರೂ ಎರಡು ಬಾಹುಗಳನ್ನು ABC ತ್ರಿಭುಜ ಅಂತ ಹೆಸರು ಕೊಡೋಣ. ಈ ಎರಡು ಬಾಹುಗಳನ್ನು AB ಒಂದು ಬಾಹು ತಗೊಳ್ಳೋಣ, ಇನ್ನೊಂದು AC ಬಾಹುವನ್ನು ತಗೊಳ್ಳೋಣ. ಈ ಎರಡು ಬಾಹುಗಳಲ್ಲಿ ವಿಭಿನ್ನ ಬಿಂದುಗಳಲ್ಲಿ, ಎರಡು ಬಾಹುಗಳನ್ನು ವಿಭಿನ್ನ ಬಿಂದುಗಳಲ್ಲಿ, ಇಲ್ಲೊಂದು ಬಿಂದು ಅದಕ್ಕೆ D ಅಂತ ಕೊಡೋಣ, ಇಲ್ಲೊಂದು ಬಿಂದು ಗುರುತು ಮಾಡಿದ್ವಿ ಅದಕ್ಕೆ E ಅಂತ ಕೊಡೋಣ. ಅರ್ಥ ಆಯ್ತಾ? ಈಗ ಎರಡು ಬಾಹುಗಳನ್ನು ತೆಗೆದುಕೊಂಡಿದ್ದೀವಿ, AB ಬಾಹು ಮತ್ತು AC ಬಾಹುವನ್ನು ತೆಗೆದುಕೊಂಡಿದ್ದೀವಿ. ಎರಡು ಅದರಲ್ಲಿ ಆ ಬಾಹುವಿನ ಮೇಲೆ ಒಂದು ಬಿಂದುವನ್ನು ಗುರುತಿಸಿದ್ದೀವಿ D, AE ಮೇಲೆ ಒಂದು ಬಿಂದುವನ್ನು ಗುರುತಿಸಿದ್ದೀವಿ E. ಇವೆರಡನ್ನು ಸೇರಿಸಿದ್ದೀವಿ. ಸೇರಿಸಿದಾಗ ಬಿಂದುಗಳಲ್ಲಿ ಛೇದಿಸುವಂತೆ ಬಾಹುಗೆ ಈ ಮೂರನೇ ಬಾಹು BC ಇದೆಯಲ್ಲ, ಇದಕ್ಕೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ನೋಡಿ, ಚಿತ್ರದ ಮೂಲಕ ವಿವರಿಸ್ತೀನಿ. ಒಂದು ತ್ರಿಭುಜದಲ್ಲಿ ಯಾವುದಾದ್ರೂ ಎರಡು ಬಾಹುಗಳನ್ನು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ರೇಖೆಯನ್ನು ಎಳೆದಾಗ ಅದು ಮೂರನೇ ಬಾಹುಗೆ ಏನಾಗಿರುತ್ತೆ, ಸಮಾಂತರವಾಗಿರುತ್ತೆ. ಆವಾಗ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಹೇಳಿ ಸಾಧಿಸಬೇಕಾದ್ರೆ ನಿಮಗೊಂದು ಪ್ರಮೇಯ ಸಾಧಿಸಬೇಕಾದ್ರೆ, ಒಂದು ಪ್ರಮೇಯವನ್ನು ಸಾಧಿಸಬೇಕಾದ್ರೆ 5 ಹಂತಗಳಿರ್ತವೆ, 5 ಹಂತಗಳು ಬರ್ತವೆ ಒಂದು ಪ್ರಮೇಯವನ್ನು ಸಾಧಿಸಬೇಕಾದ್ರೆ. ಮೊದಲನೇದಾಗಿ ನಿಮಗೆ ದತ್ತ ಅಂತ ಹೇಳಿ ಕರಿತೀವಿ. ಒಂದನೇದು ಯಾವುದು? ದತ್ತ. ಒಂದನೇದು ಚಿತ್ರ, ಎರಡನೇದು ದತ್ತ, ಮೂರನೇದು ಸಾಧನೀಯ, ನಾಲ್ಕನೇದು ರಚನೆ, ಐದನೇದು ಸಾಧನೆ. ಈ ರೀತಿ ನಿಮಗೆ ಒಂದು ಪ್ರಮೇಯವನ್ನು ಸಾಧಿಸಬೇಕಾದ್ರೆ 5 ಹಂತಗಳು ಬರ್ತವೆ. ಆ 5 ಹಂತಗಳ ಪ್ರಕಾರ 1 by 1 ನಾವು ಸಾಧಿಸ್ತಾ ಹೋಗಬೇಕು. ನೋಡಿ, ಮೊದಲನೇದು ಚಿತ್ರ, ಇಲ್ಲಿ ಚಿತ್ರ ಬರೆದಿದ್ದೀನಿ, ಹೌದಾ? ಕರೆಕ್ಟ್ ಆಯಿತಾ? ಎರಡನೇದು ದತ್ತ ಅಂದರೆ ಏನು ಕೊಟ್ಟಿದ್ದೀವಿ ಅದನ್ನು ಬರೀಬೇಕು. ನೆಕ್ಸ್ಟು ಅಂದರೆ ಹೇಳಿಕೆಯಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಬರೆಯೋದು. ಸಾಧನೀಯ, ನಾವು ಏನನ್ನು ಸಾಧಿಸಬೇಕು ಅದು. ಆಮೇಲೆ ಸಾಧಿಸ್ಬೇಕಾದ್ರೆ ಹೆಚ್ಚಿನ ಒಂದು ಅಂಶಗಳು ಬೇಕಾದಾಗ ಅದನ್ನು ರಚನೆಯಲ್ಲಿ ತೋರಿಸ್ತೀವಿ. ನೆಕ್ಸ್ಟು 1 by 1 ಸಾಧಿಸಬೇಕು. ಮೊದಲಿಗೆ ಈಗ ಚಿತ್ರ ಆಯಿತು. ಎರಡನೇದು ದತ್ತ. ಎರಡನೇದು ಯಾವುದು? ದತ್ತದಲ್ಲಿ ನಿಮಗಾಗಲೇ ಗೊತ್ತಿರೋ ಹಾಗೆ ABC ಒಂದು ತ್ರಿಭುಜ, ABC ಒಂದು ತ್ರಿಭುಜ. ಅರ್ಥ ಆಯ್ತಾ? ಈ ತ್ರಿಭುಜದಲ್ಲಿ BCಗೆ ಸಮಾಂತರವಾಗಿ ನೋಡಿ, ತ್ರಿಭುಜ ABCಯಲ್ಲಿ BC parallel to DE ಆಗಿದೆ. ಇದು ಆಲ್ರೆಡಿ ದತ್ತದಲ್ಲಿ ಹೇಳಿಕೆಯಲ್ಲಿ ಕೊಟ್ಟಿರ್ತಾರೆ ನಿರೂಪಣೆಯಲ್ಲಿ. ABC ತ್ರಿಭುಜದಲ್ಲಿ BC ಸಮಾಂತರ DE ಆಗಿದೆ. ಅರ್ಥ ಆಯ್ತಾ? ನೆಕ್ಸ್ಟು AB ಬಾಹು ತೊಗೊಂಡಿದ್ದೀವಿ ಆಗಲೇ ಹೇಳಿದಾಗೆ. ಹಾಗೆಯೇ AC ಬಾಹು ತೊಗೊಂಡಿದ್ದೀವಿ. ಎಯಲ್ಲಿ ಡಿ ಬಿಂದುವನ್ನು, ABಯಲ್ಲಿ D ಬಿಂದುವನ್ನು ಗುರುತಿಸಿದ್ದೀವಿ. ಹಾಗೆಯೇ ACಯಲ್ಲಿ ಈ ಬಿಂದುವನ್ನು ಗುರುತಿಸಿದ್ದೀವಿ. ಅವೆರಡನ್ನು ಸೇರಿಸಿದ್ದೀವಿ. ಹೌದಾ? ನೆಕ್ಸ್ಟು ಸಾಧನೀಯ, ಮೂರನೇದೇನು? ಸಾಧನೀಯ. ಏನು ಸಾಧಿಸಬೇಕು? AD by BD ನೋಡಿ,
ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಎ ಡಿ ಬೈ ಬಿ ಡಿ ಈಕ್ವಲ್ಸ್ ಎ ಇ ಬೈ ಇ ಸಿ, ಎ ಇ ಬೈ ಇ ಸಿ ಅಂತ ಹೇಳಿ ನಾವು ಸಾಧಿಸಬೇಕು. ಅರ್ಥ ಆಯ್ತಾ? ಸಾಧಿಸಬೇಕಾದ್ರೆ ನಮಗೆ ಇನ್ನೂ ಹೆಚ್ಚಿನ ಒಂದು ರಚನೆ ಬೇಕಾಗುತ್ತೆ. ನಾಲ್ಕನೇದು ಏನು ಬೇಕು? ರಚನೆ ಬೇಕು. ರಚನೆಯಲ್ಲಿ ನಿಮಗೆ ಈಗ ನೋಡಿ, ಡಾಟೆಡ್ ಲೈನ್ ಅಂತ ತೋರಿಸಿದೆಲ್ಲ ರಚನೆಯಲ್ಲಿ ಬರೀಬೇಕು. ಅರ್ಥ ಆಯ್ತಾ? ಬಿ ಅನ್ನು ಸೇರಿಸಿದ್ದೀವಿ, ಅದೇ ರೀತಿ ಸಿ ಡಿಯನ್ನು ಸೇರಿಸಿದ್ದೀವಿ. ಬಿ ಮತ್ತು ಸಿ ಡಿಗಳನ್ನು ಸೇರಿಸಲಾಗಿದೆ. ಬಿ ಡಿ ಮತ್ತು ಸಿ ಡಿಗಳನ್ನು ಸೇರಿಸಲಾಗಿದೆ. ಅದೇ ರೀತಿ ಡಿ ಎಂ ಪರ್ಪೆಂಡಿಕ್ಯುಲರ್ ಟು ಎ ಸಿ, ಅದೇ ರೀತಿ ಇ ಎನ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಆಗುವಂತೆ ಎಳೆಯಲಾಗಿದೆ. ಡಿ ಎಂ ಪರ್ಪೆಂಡಿಕ್ಯುಲರ್ ಟು ನೋಡಿ, ಡಿ ಎಂ ರೇಖೆ ಎ ಬಿ ಎ ಸಿಗೆ ಲಂಬವಾಗಿದೆ. ಅದೇ ರೀತಿ ಇ ಎನ್ ಲಂಬ ರೇಖೆ ಅಥವಾ ಇ ಎನ್ ರೇಖೆಯು ಎ ಬಿ ರೇಖೆಗೆ ಲಂಬ ರೇಖೆಯಾಗಿದೆ. ಅರ್ಥ ಆಯ್ತಾ? ಆವಾಗ ತ್ರಿಭುಜ ಎ ಡಿ ಇ ಇದನ್ನು ತೊಗೊಳ್ಳೋಣ. ಈಗ ಈ ತ್ರಿಭುಜ ತೊಗೊಂಡಾಯ್ತು ಹೇಳಿಕೆ, ಇಲ್ಲೊಂದು ತ್ರಿಭುಜ ಉಂಟಾಯ್ತು ನೋಡಿ, ತ್ರಿಭುಜ ಎ ಡಿ ಇ. ಇದು ತ್ರಿಭುಜದ ಎತ್ತರ ಆಗತ್ತೆ. ಏನು ಡಾಟೆಡ್ ಲೈನಲ್ಲಿ ಲಂಬ ರೇಖೆಗಳನ್ನು ತೋರಿಸ್ತೀವಲ್ಲ, ಹೀಗೆ ಎ ಡಿ ಇ ಎಂ ಇದು ಎತ್ತರ ಆಗತ್ತೆ, ಹೆಚ್ ಇದು ಪಾದ ಆಗತ್ತೆ. ತ್ರಿಭುಜ ಎ ಡಿ ಇ, ತ್ರಿಭುಜ ಎ ಡಿ ಇ, ಎ ಡಿ ಯ ವಿಸ್ತೀರ್ಣ, ತ್ರಿಭುಜ ಎ ಡಿ ಯ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ, ಅರ್ಧ ಇಂಟು ಪಾದ ಇಂಟು ಎತ್ತರ. ಈಗ ಪಾದ ಯಾವುದು? ಡಿ. ಅರ್ಧ ಇಂಟು ಪಾದ ಅಂದರೆ ಡಿ ಇ, ಎತ್ತರ ಅಂದರೆ ಎ ಎಂ. ಎತ್ತರ ಅಂದರೆ ನೋಡಿ, ಇದು ಎತ್ತರ ಎ ಎಂ ಆಗತ್ತೆ. ಹೀಗೆ ಎ ಡಿ ಎ ಇ ಮತ್ತು ಎ ಇ ಇಂಟು ಎ ಎಂ ಆಗತ್ತೆ. ಅಥವಾ ಇದನ್ನು ತಗೊಳ್ಬೋದು, ಇ ಎನ್ ಎ ಡಿ ಇ ಹೀಗೂ ತೊಗೊಳ್ಬೋದು. ಯಾರು ಬೇಕಾದ್ರೂ ತೊಗೊಳ್ಬೋದು. ಈ ತ್ರಿಭುಜವನ್ನು ತೊಗೊಳ್ಬೋದು. ಅವಾಗ ಅರ್ಧ ಇಂಟು ಪಾದ ಎ ಡಿ ಇಂಟು ಎತ್ತರ ಇ ಎನ್ ಆಗುತ್ತೆ, ಎತ್ತರ ಇ ಎನ್ ಆಗುತ್ತೆ. ಅದೇ ರೀತಿ ತ್ರಿಭುಜ ಎ ಡಿ ಇ ಆಯಿತು. ನೆಕ್ಸ್ಟ್ ತ್ರಿಭುಜ ಬಿ ಡಿ ಇ, ಬಿ ಡಿ ಇ ಇದಕ್ಕೆ ಲಂಬ ಆಗುತ್ತೆ. ಅರ್ಧ ಇಂಟು ತ್ರಿಭುಜ ಬಿ ಡಿ ಇ, ಬಿ ಡಿ ಇ ಈಕ್ವಲ್ಸ್ ಬಿ ಡಿ ಯ ವಿಸ್ತೀರ್ಣ ಈಕ್ವಲ್ಸ್ ಅರ್ಧ ಇಂಟು ಡಿ ಬಿ ಪಾದ ಆಗುತ್ತೆ. ಅವಾಗ ಡಿ ಬಿ ಇಂಟು ಇನ್ನೊಂದು ಇ ಎನ್, ಇ ಎನ್ ಎತ್ತರ ಆಗತ್ತೆ. ನೆಕ್ಸ್ಟ್ ತ್ರಿಭುಜ ಎ ಡಿ ಇ ನೋಡಿ. ನೆಕ್ಸ್ಟ್ ತ್ರಿಭುಜ ಎ ಡಿ ಇ ಇಲ್ಲಿ ತೊಗೊಂಡಿದ್ವಲ್ಲ, ಅದು ಎ ಡಿ ಯ ವಿಸ್ತೀರ್ಣ ಇಲ್ಲಿ ತೊಗೊಂಡಿದ್ವಿ ನೋಡಿ, ಈಕ್ವಲ್ಸ್ ಅಲ್ಲ ಬೈ ತ್ರಿಭುಜ ಇಲ್ಲಿ ತೊಗೊಂಡಿದ್ವಲ್ಲ ಬಿ ಡಿ ಇ ವಿಸ್ತೀರ್ಣ ಈಕ್ವಲ್ಸ್ ಇದು ಅರ್ಧ ಇಂಟು ಪಾದ ಇಲ್ಲಿ ತಗೊಂಡಿದ್ವಿ ಡಿ ಇಂಟು ಇ ಎನ್. ಅದೇ ರೀತಿ ಇದು ಅರ್ಧ ಇಂಟು ಬಿ ಡಿ ಇಂಟು
ಇ ಎನ್ ಡಿ ವಿ ಅರ್ಧ ಕ್ಯಾನ್ಸಲ್, ಎ ಎನ್ ಕ್ಯಾನ್ಸಲ್ ಈಕ್ವಲ್ಸ್ ಎ ಡಿ ಬೈ ಡಿ ವಿ, ಎ ಡಿ ಬೈ ಬಿ ಡಿ. ನೋಡಿ ಇದು ಸಾಧನೆಯಲ್ಲಿ ಬಂದಿದೆ ಒಂದು ಪಾಯಿಂಟ್, ಹೌದಾ? ಅದೇ ರೀತಿ ಇನ್ನೊಂದು ತ್ರಿಭುಜ ಎ ಡಿ ಮತ್ತು ತ್ರಿಭುಜ ಇನ್ನೊಂದು ತೊಗೊಂಡ್ರೆ ಎ ಇ ಬೈ ಎ ಸಿ ಆಗತ್ತೆ. ಅರ್ಥ ಆಯ್ತಾ? ಈಗ ಈ ರೀತಿ ನಾವು ಇದು ಮಾಡಬೇಕಾಗತ್ತೆ. ಇದೇ ರೀತಿ ಇನ್ನೊಂದು ಪ್ರಮೇಯ ಇದಾಯ್ತು. ಈಗ ಇನ್ನೊಂದು ಪ್ರಮೇಯ, ತ್ರಿಭುಜದ ಯಾವುದಾದ್ರೂ ಎರಡು ಬಾಹುಗಳನ್ನು ಸಮಾನುಪಾತ, ಅದರ ವಿಲೋಮ. ಈಗ ತೇಲ್ಸ್ನ ಪ್ರಮೇಯದ ವಿಲೋಮ. ತೇಲ್ಸ್ನ ಪ್ರಮೇಯ ಏನು ಹೇಳುತ್ತೆ? ಒಂದು ತ್ರಿಭುಜದ ಯಾವುದಾದ್ರೂ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಗುರುತಿಸಿ ಅವುಗಳನ್ನು ಸೇರಿಸಿದಾಗ ಮೂರನೇ ಬಾಹುಗೆ ಅದು ಸಮಾಂತರ ರೇಖೆ ಆಗಿರುತ್ತೆ. ಅದೇ ರೀತಿ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಅದನ್ನೇ ಅದರ ವಿಲೋಮ, ತ್ರಿಭುಜದ ಯಾವುದಾದರೂ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತೆ. ನೋಡಿ, ತ್ರಿಭುಜದ ಯಾವುದಾದ್ರೂ ಎರಡು ರೇಖೆಯನ್ನು ಒಂದು ರೇಖೆ ವಿಭಾಗಿಸಿದರೆ ಅದು ಮೂರನೇ ಬಾಹುವಿಗೆ ಏನಾಗಿರುತ್ತೆ? ಸಮಾಂತರವಾಗಿರುತ್ತದೆ ಅಂತ ಹೇಳಿ. ಅದು ಸೇಮ್ ಎ ಡಿ ಬೈ ಬಿ ಡಿ ಬಿ, ಎ ಡಿ ಬೈ ಹೆಸರು ಕೊಡೋದು ಎ ಬಿ ಸಿ ಡಿ ಇ, ಎ ಡಿ ಬೈ ಬಿ ಡಿ, ಎ ಇ ಬೈ ಸಿ ಇ ಅಥವಾ ಇ ಸಿ. ಇದರ ಆಧಾರದ ಮೇಲೆ ಮುಂದೆ ಲೆಕ್ಕಗಳನ್ನು ಮಾಡಬೇಕು. ಅರ್ಥ ಆಯ್ತಾಗ? ಹೀಗೆ ನೆಕ್ಸ್ಟು ಲೆಕ್ಕಗಳನ್ನು ಮಾಡಬೇಕಾಗತ್ತೆ. ಉದಾಹರಣೆ ಲೆಕ್ಕಗಳು ನಿಮಗೆ ಅಭ್ಯಾಸದಲ್ಲಿ ಲೆಕ್ಕಗಳನ್ನು ಕೊಟ್ಟಿದ್ದಾರೆ, ಅಭ್ಯಾಸದ ಲೆಕ್ಕಗಳನ್ನು ಮಾಡಬೇಕಾಗತ್ತೆ. ಉದಾಹರಣೆಗೆ ಈಗ ನೋಡಿ, ಒಂದು ಚಿತ್ರದಲ್ಲಿ ಒಂದು ಚಿತ್ರ ಬರ್ಕೊಳ್ತೀನಿ. ಫಸ್ಟು ಅಭ್ಯಾಸದ ಲೆಕ್ಕ ಮಾಡೋಣ. ಈಗ ಈ ತೇಲ್ಸ್ನ ಪ್ರಮೇಯದ ಆಧಾರದ ಮೇಲೆ ಕೆಲವು ಲೆಕ್ಕಗಳನ್ನು ನಾವು ಮಾಡಬೇಕು. ಈಗ ಚಿತ್ರದಲ್ಲಿ ಡಿ ಎ ಬಿ ಸಿ ಇದು 1.5, ಇದು 3 ಸೆಂಟಿಮೀಟ್ರು, ಇದು 1 ಸೆಂಟಿಮೀಟ್ರು. ಇ ಸಿ ಎಷ್ಟು ಅಂತ ಕೇಳಿದ್ದಾರೆ. ಅದೇ ರೀತಿ ಎರಡನೇ ಚಿತ್ರ, ಇದರಲ್ಲಿ ಇ ಸಿ ಕಂಡುಹಿಡಿಬೇಕು. ಈ ಚಿತ್ರದಲ್ಲಿ ಎ ಬಿ ಸಿ, ಇದು ಡಿ ಇ, ಇದು 1.2, 1.8, ಆದರೆ ಎ ಡಿಯನ್ನು ಕಂಡುಹಿಡಿಯಿರಿ ಅಂತ ಇದೆ. ನೋಡಿ, ಒಂದನೇ ಚಿತ್ರದಲ್ಲಿ ಇ ಸಿ ಉದ್ದವನ್ನು ಕಂಡುಹಿಡಿಯಬೇಕು, ಅಳತೆಯನ್ನು. ನೆಕ್ಸ್ಟು ಎರಡನೇ ಚಿತ್ರದಲ್ಲಿ ಎ ಡಿಯನ್ನು. ತೇಲ್ಸ್ನ ಪ್ರಮೇಯದ ಪ್ರಕಾರ ನಾವು ಅದರ ಆಧಾರದ ಮೇಲೆ ಎ ಡಿ ಬೈ ಒಂದನೇ ಲೆಕ್ಕಕ್ಕೆ ಹೋಗೋಣ, ಬಿ ಡಿ. ಇದು ಆಲ್ರೆಡಿ ಪ್ರಮೇಯದಲ್ಲಿ ನಾವು ಸಾಧಿಸಿದ್ದೀವಿ. ಈಗ ಪ್ರಮೇಯದ ಪ್ರಕಾರ ಹೋಗ್ಬೇಕೀಗ. ಎ ಇ ಬೈ ಇ ಸಿ, ಕರೆಕ್ಟ್ ಆಯ್ತಾ? ಎ ಡಿ ಬೆಲೆ ಎಷ್ಟು? 1.5, ಬಿ ಡಿ ಬೆಲೆ 3, ಎ ಇ ಬೆಲೆ ಎಷ್ಟು? 1. ಇ ಸಿ ಬೆಲೆ ಕಂಡುಹಿಡಿಬೇಕು ನಾವು. ಇ ಸಿ ಬೆಲೆ ಏನು ಮಾಡಬೇಕು? ಕಂಡುಹಿಡಿಬೇಕು. ಈಗ ಕಂಡುಹಿಡಿಬೇಕಾದ್ರೆ ನೋಡಿ, ಓರೆ ಗುಣಾಕಾರ ಮಾಡೋಣ. ಇ ಸಿ ಇಂಟು 1.5 ಈಕ್ವಲ್ಸ್ 3 ಕರೆಕ್ಟ್ ಆಯ್ತಾ? ನಮಗೆ ಇ ಸಿ ಬೇಕು 3/1.5. ಈಗ ಬಾಗಿಸ್ಬೇಕು 1.5ರಿಂದ. ಈಗೇನು ಮಾಡಬೇಕು? ಬಾಗಿಸ್ಬೇಕು. ಬಾಕ್ಸನ್ನ ಈಗ 1.5
ಅಂದರೆ ಇದನ್ನು ಪಾಯಿಂಟ್ ತೆಗೆದ್ರೆ ಮೇಲ್ಗಡೆ 30 ಆಗುತ್ತೆ, ಇಲ್ಲಿ ಕೆಳಗಡೆ 15 ಆಯಿತು. 15 ಅಂದರೆ 15. ಇ ಸಿ ಈಕ್ವಲ್ಸ್ 2 ಸೆಂಟಿಮೀಟರ್ ಆಯಿತು. ಇ ಸಿ ಯ ಬೆಲೆ ಎಷ್ಟಾಯಿತು? 2 ಸೆಂಟಿಮೀಟರ್ ಆಯಿತು. ಈಗ ಅದೇ ರೀತಿ ಇನ್ನೊಂದು ಇದೈತಿ ಇದರಲ್ಲಿ ನಾವು ಯಾವುದನ್ನು ಕಂಡುಹಿಡಿಬೇಕು? ಎ ಡಿಯನ್ನು ಕಂಡುಹಿಡಿಬೇಕು. ಅರ್ಥ ಆಯ್ತಾ? ಈಗ ಎ ಡಿ ಕಂಡುಹಿಡಿಬೇಕಾದ್ರೆ ಅದೇ ರೀತಿ ಲೆಕ್ಕ ಸೇಮ್. ನೋಡಿ, ಈಗ ಅಲ್ಲಿ ಮತ್ತೆ ತೇಲ್ಸ್ನ ಪ್ರಮೇಯದ ಪ್ರಕಾರ ನಾವು ಅನುಪಾತಗಳನ್ನು ಬರ್ಕೊಳ್ಬೇಕು. ಎ ಡಿ ಬೈ ಬಿ ಡಿ ಈಕ್ವಲ್ಸ್ ಎ ಇ ಬೈ ಇ ಸಿ. ಕರೆಕ್ಟಾ? ಇಲ್ಲಿ ಹೇಗೆ ನೋಡಿ, ತೇಲ್ಸ್ನ ಪ್ರಮೇಯ ಏನು ಹೇಳುತ್ತೆ? ಒಂದು ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸಿದಂತೆ ಒಂದು ಸರಳ ರೇಖೆಯನ್ನು ಎಳೆದಾಗ ಅದು 3ನೇ ಬಾಹುವಿಗೆ ಸಮಾಂತರವಾಗಿ ಮತ್ತು ಅವೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದನ್ನು ಈಗಾಗಲೇ ನೀವು ಕಲ್ತ್ಕೊಂಡಿದ್ದೀರ. ಅದರ ಪ್ರಕಾರ ನಾವು ಪ್ರಮೇಯ ಪ್ರಕಾರ ಏನು ಮಾಡಿದ್ದೀವಿ? ಅನುಪಾತಗಳನ್ನು ಬರ್ಕೊಂಡಿದ್ದೀವಿ. ಎರಡನೇ ಲೆಕ್ಕನ ಅದೇ ರೀತಿ ಅನುಪಾತ ಬರ್ಕೊಂಡಿದ್ದೀವಿ. ಈಗ ಎ ಡಿ ಕಂಡುಹಿಡಿಬೇಕಿದ್ರಲ್ಲಿ ಹಾಗೆ ಇಲ್ಲಿ ಬಿ ಡಿ ಬೆಲೆ ಎಷ್ಟು ಕೊಟ್ಟಿದ್ದಾರೆ ನೋಡಿ, 1.2. ಎ ಇ ಬೆಲೆ ಎಷ್ಟು ಕೊಟ್ಟಿದ್ದಾರೆ? 1.8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಕೆಳಗೆ ಎಷ್ಟು? 5.4. ಸೇಮ್ ಇಲ್ಲೂ ಅಷ್ಟೇ ಗುಣಿಸ್ಬೇಕು, ಒರೆ ಗುಣಾಕಾರ ಮಾಡಬೇಕು. ಎ ಡಿ ಇಂಟು 5.4 ಈಕ್ವಲ್ಸ್ ನೆಕ್ಸ್ಟ್ ಏನು? 1.8 ಇಂಟು 1.2. ನಮಗೆ ಎ ಡಿ ಬೇಕು. ಅರ್ಥ ಆಗ್ತಾ ಇದೆಯಾ? ಕ್ಲೀನಾಗಿ ಅರ್ಥ ಮಾಡಿಕೊಳ್ಳಿ. ಫಸ್ಟು ತೇಲ್ಸ್ನ ಪ್ರಮೇಯದ ಪ್ರಕಾರ ನಾವು ಅನುಪಾತಗಳನ್ನು ಬರ್ಕೊಳ್ಬೇಕು. ಅನುಪಾತ ಆದಮೇಲೆ ಏನು ಮಾಡಬೇಕು? ಆಯಾ ಬಾಹುವಿನ ಅಳತೆಯನ್ನು ಬರೀಬೇಕು. ಅಳತೆ ಬರೆದಾದ್ಮೇಲೆ ಓರೆ ಗುಣಾಕಾರ ಮಾಡಬೇಕು. ಓರೆ ಗುಣಾಕಾರ ಮಾಡಿದ್ಮೇಲೆ ನಮಗೆ ಅದರಲ್ಲಿ ಯಾವ್ದು ಬೇಕು ಅದನ್ನು ಎಡಭಾಗದಲ್ಲಿ ಇಟ್ಕೊಂಡು, ಅರ್ಥ ಆಯ್ತಾ? ಬಲಭಾಗದಲ್ಲಿ 1.8 ಇಂಟು 1.2 ಇದೆ. ಈ ಜೊತೆಲಿರೋದ್ರ ಛೇದಕ್ಕೆ ಬರುತ್ತೆ. ಕರೆಕ್ಟ್ ಆಯಿತಾ? ಇಲ್ಲಿ ಇದನ್ನು ಬಿಟ್ಬಿಡೋಣ. ಅಲ್ಲಿಗೆ ಎ ಡಿ ಈಕ್ವಲ್ಸ್ ಈ ಪಾಯಿಂಟ್ 2 ಕಡೆ ಬಿಟ್ಟರೆ 54 ಇಲ್ಲ 12 ಆಯಿತು. 1.8 ಗುಣಿಸೋಣ. 18 12 ಗುಣಿಸೋಣ. 12 ಇಂಟ್ಲಿ 96. 9 ದಶಕ 12 12 9 21. 21.6/54. 54ರಿಂದ 21.6 ಭಾಗಿಸಿದ್ರೆ ಪಾಯಿಂಟ್ ಸಮಥಿಂಗ್ ಬರುತ್ತೆ. ಅರ್ಥ ಆಯ್ತಾ ನಿಮಗೆ? ಸರಿ, ಇದು 7.2. ಇದೆಷ್ಟಿದು? 7.2. ಅಲ್ಲಿಗೆ 7.72. 2 8 16. 1 ದಶಕ 2 3. 7 8 56. 5 7 5 12. 129. 54ರಿಂದ 129 ಭಾಗಿಸೋಣ. 54 2 108. ಪಾಯಿಂಟ್ ಕೊಟ್ಟು 6 ಎಣಿಸ್ಕೊಂಡ್ವಿ. ಪುನಃ 2. 16 8 ಹೋದರೆ 8 0.
ಸಾಕಿದೆ 2.2. ಈಗ ಎ ಡಿಯ ಬೆಲೆ ಎಷ್ಟು ಸಿಗುತ್ತೆ? 2.2 ಬರುತ್ತೆ. ಅರ್ಥ ಆಯ್ತಾ? ಈಗ ಇದೇ ರೀತಿ ನೀವು ಅಭ್ಯಾಸ 2.2ರಲ್ಲಿ ನಾನು ಅಭ್ಯಾಸ 2 ಲೆಕ್ಕಗಳನ್ನು ಮಾಡಿದೆ. ಅದೇ ರೀತಿ ಉದಾಹರಣೆ ಲೆಕ್ಕಗಳಿದ್ದಾವೆ 2, ಅವು ಮಾಡಿಕೊಂಡು ನೆಕ್ಸ್ಟ್ ಇದೇ ರೀತಿ ಥೇಲ್ಸ್ನ ಪ್ರಮೇಯದ ಪ್ರಕಾರ ಅನುಪಾತಗಳನ್ನು ತ್ರಿಭುಜವನ್ನು ಬರೆದು ಅನುಪಾತಗಳನ್ನು ಏನು ಮಾಡಬೇಕು? ಬರೆದು ಅದಕ್ಕೆ ಸಂಬಂಧಪಟ್ಟ ಬೆಲೆಯನ್ನು ಹಾಕಿ ಸುಲಭ ರೂಪಕ್ಕೆ ತರಬೇಕು. ನೆಕ್ಸ್ಟು ತ್ರಿಭುಜಗಳ ನಿರ್ಧಾರಕ ಗುಣಗಳು. ತ್ರಿಭುಜದ ನಿರ್ಧಾರಕ ಗುಣಗಳು. ನಿರ್ಧಾರಕ ಗುಣಗಳು ನಿಮಗೆ ಆಲ್ರೆಡಿ ನೀವು 8ನೇ ತರಗತಿಯಲ್ಲಿ ಮತ್ತು 9ನೇ ತರಗತಿಯಲ್ಲಿ ನೀವು ತಿಳ್ಕೊಂಡಿದ್ದೀರ. ಅಂದರೆ ನಿರ್ಧಾರಕ ಗುಣಗಳು ಕೋನ ಕೋನ ಕೋನ, ಕೋನ ಕೋನ ಕೋನ, ಆಮೇಲೆ ಅದೇ ಕೋನ ಬಾಹು ಕೋನ, ಇವೆಲ್ಲ 9ನೇ ತರಗತಿಯಲ್ಲಿ ಆಗಿದ್ದಾವೆ. ಮತ್ತೆ ನಿಮಗೆ ಇಲ್ಲಿ ಪುನರಾವರ್ತನೆ ಮಾಡಿದ್ದಾರೆ. ತ್ರಿಭುಜಗಳ ನಿರ್ಧಾರಕ ಗುಣಗಳು. ಅದರಲ್ಲಿ ಒಂದನೇದು ಕೋನ ಬಾಹು ಕೋನ, ಎರಡನೇದು ಬಾಹು ಬಾಹು ಬಾಹು, ಮೂರನೇದು ಬಾಹು ಕೋನ ಬಾಹು. ಅಂದರೆ ಇದರಲ್ಲಿ 2 ಕೋನ 1 ಬಾಹು. ನೆಕ್ಸ್ಟ್ 2 ತ್ರಿಭುಜಗಳನ್ನು ತೆಗೆದುಕೊಂಡಾಗ ಒಂದು ABC ತ್ರಿಭುಜ, ಇನ್ನೊಂದು DEF ತ್ರಿಭುಜ. ಒಂದರ ಕೋನ, ಉದಾಹರಣೆ ಕೋನ ಬಿ ತಗೊಂಡ್ರೆ ಅದಕ್ಕೆ ಅನುರೂಪ ಕೋನ ಇ. ಇನ್ನೊಂದು ಬಾಹು ಯಾವ್ದಾರು ತಗೊಳ್ರಿ, BCಗೆ ಅನುರೂಪ EF. ಇನ್ನೊಂದು ಕೋನ ಎಗೆ ಡಿ. ಇವು ಸಮನಾಗಿದೆ. ಕೇವಲ 3 ಅಂಶಗಳು ಸಮ ಆಗಿದ್ದರೆ ಅವುಗಳನ್ನು, ಆ 2 ತ್ರಿಭುಜಗಳನ್ನು ಸಮರೂಪ ತ್ರಿಭುಜಗಳು ಅಂತ ಹೇಳಿ ಕರಿತೀವಿ. ಹಾಗಾಗಿ ಇವು ನಿರ್ಧಾರಕ ಗುಣಗಳು. ಇದು ಒಂದನೇ ನಿರ್ಧಾರಕ ಗುಣ ಏನು ಹೇಳ್ತದೆ ಅಂದರೆ, 2 ತ್ರಿಭುಜಗಳಲ್ಲಿ ಒಂದರ 2 ಕೋನಗಳು ಇನ್ನೊಂದರ ಅನುರೂಪ 2 ಕೋನಗಳಿಗೆ ಸಮವಾಗಿದ್ದು, ಒಂದರ ಬಾಹು ಇನ್ನೊಂದರ ಅನುರೂಪ ಬಾಹುಗೆ ಸಮವಾಗಿದ್ದರೆ ಅವನ್ನ ಸಮರೂಪ ತ್ರಿಭುಜಗಳು ಅಂತ ಹೇಳಿ ಕರಿತೇವೆ. ಅದೇ ರೀತಿ ಎರಡನೇ ನಿರ್ಧಾರಕ ಗುಣ, ನಾನು ಬಾಹು ಬಾಹು ಬಾಹು. ಏನು ಹೇಳಿ? ಬಾಹು 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 ಅಂದರೆ ಒಂದು ತ್ರಿಭುಜದ 3 ಬಾಹುಗಳು, ಅದಕ್ಕೆ ಅನುರೂಪವಾದಂತಹ ಇನ್ನೊಂದು ತ್ರಿಭುಜದ ಅನುರೂಪ ಬಾಹುಗಳಿಗೆ ಸಮವಾಗಿದೆ. ಉದಾಹರಣೆಗೆ AB ಯಾವುದಕ್ಕೆ ಸಮ ಆಗಿರಬೇಕು? ಎಗೆ ಸಮ ಆಗಿರಬೇಕು. AC AFಗೆ, BC EFಗೆ ಅನುರೂಪ ಒಂದು ತ್ರಿಭುಜದ 3 ಬಾಹುಗಳು ಇನ್ನೊಂದು ತ್ರಿಭುಜದ ಅನುರೂಪ 3 ಬಾಹುಗಳಿಗೆ ಸಮವಾಗಿದ್ದರೆ ಅವೆರಡೂ ತ್ರಿಭುಜಗಳು ಸಮರೂಪತೆಯನ್ನು ಹೊಂದಿರುತ್ತವೆ ಅಂತ ಹೇಳಿ ನಾವು ಹೇಳ್ಬೋದು. ಅದೇ ರೀತಿ ಮೂರನೇದು ಕೋನ ಕೋನ ಕೋನ. ಒಂದು ತ್ರಿಭುಜದ 2 ಕೋನಗಳು ಕ್ರಮವಾಗಿ ಮತ್ತೊಂದು ತ್ರಿಭುಜದ 2 ಕೋನಗಳಿಗೆ ಸಮವಾಗಿದ್ದರೆ 2 ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಈ ರೀತಿ ಇದು ಕೋನ 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 ನಿರ್ಧಾರಕ ಗುಣ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಬಾಹು ಬಾಹು ಬಾಹು. ಅದು ಈಗ ಆಲ್ರೆಡಿ ಹೇಳಿದೆ ನಾನು. ಬಾಹು ಬಾಹು ಬಾಹು
ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮವಾಗಿದ್ದರೆ ಆ ಕೋನಗಳು ಉಂಟು ಮಾಡಿರುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಅರ್ಥ ಆಯ್ತಾ? ಇದನ್ನು SAS ಬಾಹು ಕೋನ ಬಾಹು ನಿರ್ಧಾರಕ ಗುಣ ಅಂತ ಹೇಳಿ ಕರಿತೇವೆ. ನೆಕ್ಸ್ಟು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು. ನೆಕ್ಸ್ಟ್ ಅದರಲ್ಲಿ ನಿಮಗೆ ಪ್ರಮೇಯ ತೇಲ್ಸ್ನ ಪ್ರಮೇಯ 1 ಅಂತ ತಗೊಂಡ್ರೆ ಅರ್ಥ ಆಯ್ತಾ? ನೆಕ್ಸ್ಟ್ ಎರಡನೇ ಪ್ರಮೇಯವನ್ನು ನಾವು ಸಾಧಿಸಬೇಕು. ಎರಡನೇ ಪ್ರಮೇಯನೂ ಪರೀಕ್ಷಾ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟು. ಅದನ್ನು ಮುಂದಿನ ಕ್ಲಾಸಲ್ಲಿ ಮಾಡೋಣ. ಸಮರೂಪ ತ್ರಿಭುಜಗಳು ಅದ್ರ ಬಗ್ಗೆ ಎರಡನೇ ಪ್ರಮೇಯ ಮತ್ತು ನಿಮಗೆ ಮೂರನೇ ಪ್ರಮೇಯ ಪೈಥಾಗರಸ್ ಪ್ರಮೇಯನೂ ಮಾಡಬೇಕು. ಪೈಥಾಗರಸ್ ಪ್ರಮೇಯ ಮತ್ತು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಇವೆರಡೂ ಭಾಳ ಇಂಪಾರ್ಟೆಂಟ್. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತಹ ಪ್ರಮೇಯ ಮತ್ತು ನಿಮಗೆ ಅಭ್ಯಾಸ 2.2 ಹೇಳಿದೆ, 2.1 ಅದಾದಮೇಲೆ ಈಗ 2.3ರಲ್ಲಿ ನಿಮಗೆ ಸುಮಾರು 16 ಲೆಕ್ಕಗಳಿದ್ದಾವೆ. ಎಲ್ಲ ಸುಲಭ ಇದ್ದಾವೆ. ಸಮರೂಪ ತ್ರಿಭುಜಗಳನ್ನು ಗುರುತಿಸೋದು ನಿರ್ಧಾರಕ ಗುಣದ ಆಧಾರದ ಮೇಲೆ ಏನು ಮಾಡಬೇಕು? ಗುರುತಿಸಬೇಕು. ನೆಕ್ಸ್ಟು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂಥ ಪ್ರಮೇಯವನ್ನು ಮುಂದಿನ ತರಗತಿಯಲ್ಲಿ ಮಾಡೋಣ. ಓಕೆ.